ಸಿಲಿಕಾನ್ ಸಿಟಿಯಲ್ಲಿ ಬೇಸಿಗೆಯ ಬೇಗೆ ಈಗಲೇ ಶುರುವಾಗಿದೆ. ಒಂದು ಕಡೆ ರಣಭೀಕರ ಬಿಸಿಲು ರಾಜಧಾನಿ ಮಂದಿಯ ನೆತ್ತಿ ಸುಡ್ತಾ ಇದೆ, ಮತ್ತೊಂದು ಕಡೆ ಜೀವಜಲಕ್ಕಾಗಿ ಪರದಾಟ ಶುರುವಾಗಿದೆ. ಕುಡಿಯುವ ನೀರಿಗೂ ಹಾಹಾಕಾರ ಬಂದೊದಗಿದೆ. ಬೀಗ ಹಾಕಿರುವ ಶುದ್ಧ ಕುಡಿಯುವ ನೀರಿನ ಘಟಕ, ನೀರಿನ ಪ್ಲಾಂಟ್ ಮುಂದೆ ಜನರ ಪರದಾಟ. ಬೇಸಿಗೆ ಆರಂಭಕ್ಕೂ ಮುನ್ನವೇ ರಾಜಧಾನಿಯಲ್ಲಿ ಕುಡಿಯುವ ನೀರಿಗೆ ಸಂಕಷ್ಟ ಶುರುವಾಗಿದೆ. ಶುದ್ಧ ನೀರಿನ ಘಟಕಗಳಲ್ಲಿ ನೀರಿಲ್ಲ, ದಯವಿಟ್ಟು ಸಹಕರಿಸಿ. ಬೇಸಿಗೆ ಆರಂಭಕ್ಕೂ ಮೊದಲೇ ಕುಡಿಯುವ ನೀರಿಗೂ ಸಂಕಷ್ಟ. ಬೇಸಿಗೆ ಆರಂಭಕ್ಕೂ ಮುನ್ನವೇ ಬಿಸಿಲು ನೆತ್ತಿ ಸುಡ್ತಿದ್ರೆ ಈಗ ಬೋರ್ವೆಲ್ನಲ್ಲಿ ನೀರು ಬತ್ತಿ ಹೋಗಿದೆ. ಜನ ಸಂಕಟ ಪಡುತ್ತಿದ್ದಾರೆ. ಅತ್ತ ಜಲಮಂಡಳಿಯವರು ಕಾವೇರಿ ನೀರನ್ನ ಸರಿಯಾಗಿ ಬಿಡ್ತಿಲ್ವಂತೆ. ಟ್ಯಾಂಕರ್ನಿಂದ ನೀರು ತರಿಸೋಣ ಅಂದ್ರೆ 3 ಪಟ್ಟು ಹಣ ವಸೂಲಿ ಮಾಡ್ತಿದ್ದಾರೆ. ಈ ಎಲ್ಲಾ ಸಮಸ್ಯೆಗಳ ನಡುವೆ ಈಗ ಶುದ್ಧ ಕುಡಿಯುವ ನೀರಿಗೂ ಕೊರತೆ ಉಂಟಾಗಿದೆ. ಆರ್ಆರ್ ನಗರದ ಬಿಎಚ್ಇಎಲ್ ನಗರದ ನೀರಿನ ಘಟಕದಲ್ಲಿ ಮಧ್ಯಾಹ್ನ 1 ಗಂಟೆಯಿಂದ ಸಂಜೆ 4 ಗಂಟೆವರೆಗೂ ಮುಚ್ಚಲಾಗುತ್ತದೆ. ದಯವಿಟ್ಟು ಸಹಕರಿಸಿ ಎಂಬ ಬೋರ್ಡ್ ಹಾಕಲಾಗಿದ್ದು ಜನ ಕೆಲಸ ಬಿಟ್ಟು ನೀರು ಹಿಡಿಯಲು ನಿಲ್ಲಬೇಕಾಗಿದೆ. 3 ಕಡೆ ಪ್ಲಾಂಟ್ ಹಿಂಗೆ ಕ್ಲೋಸ್ ಮಾಡಿದ್ದಾರೆ. ಅಲ್ಲಿ ನೀರು ಬರ್ತಾ ಇಲ್ಲ ಅಂತ ಆರೋ ಪ್ಲಾಂಟ್ ಅಲ್ಲಿ. ಇಲ್ಲಿ ಬಂದ್ರೆ ಇಲ್ಲಿ ತುಂಬಾ ರಶ್ ಇರುತ್ತೆ. ಒಂದೇ ಪ್ಲಾಂಟ್ ಓಪನ್ ಆಗಿರೋದಿಲ್ಲಿ. ಈ ಬೇಸಿಗೆ ಬೇರೆ ಬರ್ತಾ ಇದೆ. ಇದೇ ತರ ಹೋದ್ರೆ ತುಂಬಾ ಕಷ್ಟ ಆಗುತ್ತೆ. ಬೆಂಗಳೂರಿನ ಬಹುತೇಕ ಏರಿಯಾಗಳ ನೀರಿನ ಘಟಕಗಳಲ್ಲಿ ಇದೇ ರೀತಿಯ ಬೋರ್ಡ್ ಕಾಣಿಸ್ತಿದೆ. ಈ ಬಗ್ಗೆ ನೀರಿನ ಘಟಕದವರನ್ನ ಕೇಳಿದ್ರೆ ನೀರಿಲ್ಲದ ಕಾರಣ ಬಾಗಿಲು ಹಾಕೋದು ಅನಿವಾರ್ಯ ಅಂತಿದ್ದಾರೆ. ಇಲ್ಲಿ ಬೋರು ಡ್ರೈ ಆಗ್ತಾ ಇದೆ, ಏನು ಜಲ ಬರ್ತಾ ಇಲ್ಲ. ಏನಾಗ್ತಾ ಇದೆ, ಕೆರೆಗೆ ಎಲ್ಲ ನೀರಿಲ್ಲ. ಒಂಚೂರು ನೀವು ನೋಡಿರ್ಬೋದು, ಹೊಸಕೆರಳ್ಳಿ ಕೆರೆ ಅಂತಿದೆ, ಅಲ್ಲಿ ಒಂಚೂರು ನೀರಿಲ್ಲ. ಇಲ್ಲಿ ಅಲ್ಗೌಡ್ರಲ್ಲಿ ಕೆರೆ ಅಂತಿದೆ, ಒಂಚೂರು ನೀರಿಲ್ಲ ಸರ್. ನಮ್ಮ ಸರೌಂಡಿಂಗ್ 5 ಕಿಲೋಮೀಟ್ರು ಎಲ್ಲೂ ಬೋರ್ ಇಲ್ಲ. ಹಾಗಾಗಿ ನಮ್ದು ಇದೊಂದು ಭೂಮಿ ತಾಯಿ ಏನೋ ಕೊಡ್ತಾ ಇದ್ದಾಳೆ, ಬರೋಷ್ಟು ದಿವಸ ಕೊಡ್ತೀವಿ ಸರ್. ಈಗ ಬರಲಿಲ್ಲ ಅಂತಂದರೆ ನಾವು ಬಾಗಿಲಾಗಬೇಕಾಗತ್ತೆ. ನೀರಿನ ಸಮಸ್ಯೆ ಸಿಕ್ಕಾಪಟ್ಟೆ ಇದೆ ಸರ್. ಕುಸಿಯುತ್ತಿರುವ ಅಂತರ್ಜಲ, ಸಮಯಕ್ಕೆ ಬಾರದ ಕಾವೇರಿ ನೀರು, ಇದೀಗ ಶುದ್ಧ ನೀರಿನ ಘಟಕಗಳು ಕೂಡ ನೀರಿಲ್ಲದ ಸ್ಥಿತಿಗೆ ತಲುಪಿದ್ದು ಬೇಸಿಗೆ ಆರಂಭದಲ್ಲೇ ಹೀಗಾದ್ರೆ ಮುಂದೆ ಹೇಗೆ ಎಂಬ ಆತಂಕ ಕಾಡ್ತಿದೆ. ಕಿರಣ್ ಸೂರ್ಯ, ಟಿವಿ9 ಬೆಂಗಳೂರು.